ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಕ್ಲೀನಿಂಗ್ ಕೆಲಸ ಎಲ್ಲನೂ ಬೇಗನೆ ಮಾಡಿ ಮುಗಿಸಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ. ಅದನ್ನು 3 ತಿಂಗಳಾದಮೇಲೆ ಅವ್ರು ಬರ್ತಾ ಇರೋದು. ಸೊ ಅವ್ರು ಬಂದಾಗ ಸ್ವಲ್ಪ ಮಟ್ಟಿಗೆ ಹೊಸತನವನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದಕ್ಕೆ ಮನೆಯಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡಿದ್ದೀನಿ. ತುಂಬ ದಿನಗಳಾದ ನಂತರ ಯಜಮಾನರು 2 kg ಚಿಕನ್ ತಗೊಂಡು ಬಂದುಬಿಟ್ಟು ಕೊಟ್ಟಿದ್ದಾರೆ. ಕಬಾಬ್ ಮತ್ತು ಚಿಕನ್ ಗ್ರೇವಿ ಮಾಡು ಅಂತ ಹೇಳಿ. ನಾನಂತೂ ನಾನ್ ವೆಜ್ ಅಡುಗೆಗಳು ಮಾಡಬೇಕಂದ್ರೆ ತುಂಬ ನರ್ವಸ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಎಲ್ಲರೂ ವೆಜಿಟೇರಿಯನ್ಸೇ ಇರೋದು. ನಾವು ಈ ಥರ ಅಡುಗೆಗಳು ಮಾಡಿದಾಗ ಸ್ಪೆಷಲಿ ನಾನ್ ವೆಜ್ಜು ಆ ಸ್ಮೆಲ್ಲೆಲ್ಲನೂ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಆ್ಯಕ್ಚುಲಿ ಮಾಡೋದೇ ಇಲ್ಲ. ಈ ಥರ ಯಾವಾಗಲಾದರೂ ಮಾಡಿದಾಗ್ಲೂ ಸಹ ಪರ್ಫ್ಯೂಮು ಅದು ಇದು ಸ್ಪ್ರೇ ಮಾಡಿಬಿಟ್ಟು ಅಗರಬತ್ತಿ ಎಲ್ಲನೂ ಅಂಟಿಸಿ ನಂತರ ಮಾಡೋದು. ಸೊ ಈ ಥರ ಸಿಚುವೇಷನಲ್ಲಿ ನಾವು ನಾನ್ ವೆಜ್ ಪ್ರಿಯರು ಇದ್ದೀವಿ. ಬಟ್ ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ತಿದ್ದೀವಿ. ಸೊ ಇವಾಗ ಚಿಕನ್ ಕಬಾಬ್ ಮಾಡೋದಕ್ಕೆ ಚಿಕನ್ನ ಚೆನ್ನಾಗಿ ತೊಳೆದು ಅದರಲ್ಲಿ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ರೆಡಿಮೇಡ್ ಕಬಾಬ್ ಮಸಾಲೆ ಸಿಗಲ್ಲ. ಸೊ ಅದರಿಂದ ನಾನು ಮನೆಯಲ್ಲಿನೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಆ ಮಸಾಲೆಯಲ್ಲಿ 2 ಚಿಕ್ಕ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಒಣಗಿದ ಮೆಣಸಿನ್ಕಾಯಿ ಇವನ್ನೆಲ್ಲನೂ ಹಾಕಿ ಗ್ರೈಂಡ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪೇಸ್ಟನ್ನು ಚಿಕನ್ ಒಳಗಡೆ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಕ್ರಿಸ್ಪಿನೆಸ್ಗಾಗಿ ಕಾರ್ನ್ಫ್ಲವರ್ ಮತ್ತು ಒಳ್ಳೆಯ ಟೆಕ್ಸ್ಚರ್ಗಾಗಿ 2 ಮೊಟ್ಟೆನೂ ಸಹ ಆ್ಯಡ್ ಮಾಡ್ತಿದ್ದೀನಿ. ನಾನು ಈ ಥರದ ನಾನ್ ವೆಜ್ ಅಡುಗೆಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಬಟ್ ಟ್ರೈ ಮಾಡ್ತೀನಿ. ರುಚಿ ಚೆನ್ನಾಗಿರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಗುತ್ತೆ. ನಿಜ ಹೇಳ್ತೀನಿ, ನನ್ನ ಲೈಫಲ್ಲಿನೇ ಇದು 2ನೇ ಸಲ ಕಬಾಬ್ ಮಾಡ್ತಾ ಇರೋದು. ಒಂದು ಸಲ ಬೆಂಗಳೂರಲ್ಲಿ ಮಾಡಿದ್ದೆ, ಮತ್ತು ಇಲ್ಲಿ ಬಂದುಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಕಬಾಬ್ ಫ್ರೈ ಮಾಡಿದಾಗ ಅದ್ರದ್ದು ಸ್ಮೆಲ್ಲು ಬೇಗನೆ ಹರಡ್ಬಿಡುತ್ತೆ ಅಂತ ಒಂಥರ ಭಯ. ಸೊ ಅದರಿಂದ ನಾನು ಮಾಡೋದೇ ಇಲ್ಲ. ಬಟ್ ಕಬಾಬ್ ಅಂದರೆ ಇಷ್ಟ ಆದ್ರೂ ಮಾಡೋದೇ ಇಲ್ಲ. ನಾನ್ ವೆಜ್ ಅಂತ ಬಂದರೆ ಬರೀ ಬಿರಿಯಾನಿ, ಚಿಕನ್ ಗ್ರೇವಿ, ಸಿಂಪಲ್ಲಾಗಿ ಪೆಪ್ಪರ್ ಚಿಕನ್ ಮಾಡ್ತೀನಿ. 3 ರೆಸಿಪೀಸ್ ಬಿಟ್ಬಿಟ್ಟು ಬೇರೆ ಏನೂ ಪ್ರಯತ್ನ ಮಾಡಿಲ್ಲ ಫ್ರೆಂಡ್ಸ್. ಪ್ರಯತ್ನ ಪಟ್ಟೂ ಇಲ್ಲ. ತಿನ್ನಬೇಕು ಅಂತ ಇಷ್ಟ ಆದಾಗಲೆಲ್ಲನೂ ಆನ್ಲೈನಲ್ಲಿನೇ ಆರ್ಡ್ರ್ ಮಾಡ್ತೀವಿ. ಮನೇಲಿ ಮಾಡೋದು ಬಹಳ ಕಡಿಮೆ. ಬಟ್ ಇವತ್ತು ರಿಲೇಟಿವ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ, ಅವ್ರಿಗೂ ಟೇಸ್ಟ್ ಮಾಡಿಸ್ಬೇಕು ಅಂತ. ಸೊ ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಕುಕ್ಕರಲ್ಲಿ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಚಿಕನ್ ಗ್ರೇವಿನ ನಾನು ಹೇಗೆ ಮಾಡ್ತೀನಿ ಅಂತ ಅಂದರೆ, ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಚಿಕನ್ನ ಆ್ಯಡ್ ಮಾಡಿ 5 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ಅದರಲ್ಲಿ 4 ಮೀಡಿಯಮ್ ಸೈಜ್ ಟೊಮೆಟೋಸ್ನ ಕಟ್ ಮಾಡಿ ಸೇರಿಸಿ ಅದರಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಗರಂ ಮಸಾಲ, ಅರಿಶಿಣದ ಪುಡಿ ಮತ್ತು ಚಿಕನ್ ಮಸಾಲ ಎಲ್ಲವನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷದವರೆಗೂ ಕುಕ್ ಮಾಡಿಕೊಂಡು ನಂತರ ಈ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮಿಂಟು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಇವನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಸೇರಿಸಿರೋದು ಫ್ರೆಂಡ್ಸ್. ಸೊ ಇವಾಗ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿಗೋಸ್ಕರ ಉಪ್ಪು, ಖಾರ ಎಲ್ಲ ಮತ್ತೊಮ್ಮೆ ಚೆಕ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ತರಿಸಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ನಮ್ಮನ್ನು ಇಷ್ಟಪಟ್ಟು ಯಾರಾದರೂ ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದಾಗ, ಇಲ್ಲಾಂದರೆ ಅವರೇ ಸುಮ್ಮನೆ ಬಂದು ಹೋಗ್ತೀವಿ ಅಂತ ಹೇಳಿದಾಗ ನಮ್ಮ ಕೈಲಾದಷ್ಟು ನಾವು ಬೆಸ್ಟ್ ಪ್ರೊವೈಡ್ ಮಾಡಬೇಕು ಫ್ರೆಂಡ್ಸ್. ಇನ್ ಟರ್ಮ್ಸ್ ಆಫ್ ಫುಡ್ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಮನೆ ಎಷ್ಟು ದೊಡ್ಡದಿದೆ ಅದು ಮುಖ್ಯ ಅಲ್ಲ, ನಾವು ಮನೇನ ಹೇಗೆ ಅಚ್ಚುಕಟ್ಟಾಗಿ ಇಟ್ಕೊತೀವೋ ಅದು ತುಂಬ ಮುಖ್ಯ ಆಗಿರುತ್ತೆ. ಅವ್ರು ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅವ್ರ ಮನೆಗೆ ಬಂದಾಗ ಒಂದು ಫೀಲ್ ಗುಡ್ ಫ್ಯಾಕ್ಟರ್ನ ಕೊಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಕೆಲವ್ರನ್ನ ನೋಡಿದ್ದೀವಿ, ಇನ್ವೈಟ್ ಮಾಡಿಬಿಡ್ತಾರೆ, ಬಟ್ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ. ಬಂದವ್ರಿಗೆ ಒಂಥರ ಒಂದು ಕಂಫರ್ಟ್ನೆಸ್ನ ಕೊಡಲ್ಲ. ತುಂಬ ದೂರದಿಂದನೂ ಕೆಲವರು ಟ್ರಾವೆಲ್ ಮಾಡಿಕೊಂಡು ಪ್ರೀತಿಯಿಂದ ಬರ್ತಾರೆ. ಅಷ್ಟು ಪ್ರೀತಿಯಿಂದ ಬಂದ ಮೇಲೂ ಸಹ ಅವ್ರಿಗೆ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ಗಳು ತುಂಬಾ ಆಗಿಬಿಡುತ್ತೆ. ನಾನೂ ಸಹ ಈ ಥರದ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ಗಳನ್ನು ತುಂಬ ಸಲ ಫೀಲ್ ಮಾಡಿದ್ದೀನಿ. ಬಟ್ ನನ್ನ ಕೈಲಾದಷ್ಟು ನಮ್ಮ ಮನೆಗೆ ಯಾರು ಬಂದ್ರೂ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದಕ್ಕೆ
ಒಂಥರ ಅವ್ರಿಗೆ ಖುಷಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೆಗೆ ತುಂಬ ಜನ ಬರ್ತಾರೆ, ಬಟ್ ವ್ಲಾಗ್ಸಲ್ಲಿ ನಾನು ಕೆಲವ್ರನ್ನ ಮಾತ್ರನೇ ತೋರಿಸೋದು. ಯಾಕೆ ಅಂದರೆ ಅವ್ರದ್ದು ನೇಚರೇ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಅವ್ರಿಗೂ ವೀಡಿಯೋಸಲ್ಲಿ ಬರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ಅವ್ರನ್ನ ತೋರಿಸ್ತೀನಿ. ಕೆಲವರು ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ, ಇಲ್ಲ ನಾವು ವ್ಲಾಗಲ್ಲಿ ಬರಲ್ಲ, ನಮ್ಮನ್ನ ತೋರ್ಸೋಕೆ ಹೋಗಬೇಡಿ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಒಂದ್ಸಲ ನಾನು ಹಿಂದಿ ವ್ಲಾಗ್ಸ್ ಮಾಡೋವಾಗ ಅದೇ ರೀತಿಯೇ ಖುಷಿಯಾಗಿ ವ್ಲಾಗ್ಸ್ ಮಾಡಿದೆ. ವ್ಲಾಗ್ಸ್ ಮಾಡೋವಾಗ ಏನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಬಟ್ ವ್ಲಾಗ್ಸ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ವ್ಯೂಸ್ ಚೆನ್ನಾಗಿ ಬರ್ತಾ ಇತ್ತು ಅಂತ ತುಂಬ ರಿಸ್ಟ್ರಿಕ್ಟ್ ಮಾಡಿದ್ರು. ಇವಾಗಲೇ ನಮ್ಮ ವೀಡಿಯೋನ ಡಿಲೀಟ್ ಮಾಡಿ, ನಮ್ಮನ್ನು ತೋರ್ಸೋಕೆ ಹೋಗಬೇಡಿ, ನೀವು ನಿಮ್ಮ ವ್ಲಾಗ್ಸಲ್ಲಿ ನಿಮ್ಮನ್ನು ತೋರಿಸ್ಕೊಳ್ಳಿ, ನಮ್ಮನ್ನೆಲ್ಲ ತೋರ್ಸೋಕೆ ಹೋಗಬೇಡಿ, ಡಿಲೀಟ್ ಮಾಡಿ ಅಂತ ತುಂಬ ತಲೆ ತಿಂದುಬಿಟ್ರು ಫ್ರೆಂಡ್ಸ್. ಸೊ ಆವಾಗಲಿಂದ ಅವ್ರು ನಮ್ಮ ಮನೆಗೆ ಬಂದಾಗೆಲ್ಲನೂ ನಾನು ಏನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಲ್ಲ, ಬಟ್ ನನ್ನ ಕೈಲಾದಷ್ಟು ಬೆಸ್ಟ್ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಚಿಕನ್ ಗ್ರೇವಿ ರೆಡಿ ಆಗಿದೆ. ರೋಟಿ ಮಾಡೋದಕ್ಕೆ ಹಿಟ್ಟನ್ನು ಸಹ ಕಲಸಿ ಇಟ್ಟಿದ್ದೀನಿ. ನೋಡ್ಬೋದು ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಟೇಸ್ಟೂ ಸಹ ಸೂಪರಾಗಿ ಬಂದಿತ್ತು. ಸೊ ಇವಾಗ ನಾರ್ತ್ ಇಂಡಿಯನ್ಸ್ ಫೇವ್ರೇಟ್ ಗ್ರೀನ್ ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಗ್ರೀನ್ ಚಟ್ನಿ ಮಾಡುವುದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವ್ಯಾವು ಅಂದರೆ ಕೊತ್ತಂಬರಿ ಸೊಪ್ಪು, ಮೆಂಟು, ಗ್ರೀನ್ ಚಿಲ್ಲೀಸ್, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಮೊಸರು, ಸಕ್ಕರೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಮೇಯ್ನಾಗಿ ಸ್ವಲ್ಪ ನಿಂಬೆ ರಸ. ಸೊ ಇವನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಎಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸಿ ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ರುಚಿಕರವಾದ ಮತ್ತು ಹೆಲ್ದಿಯಾದ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ನಾರ್ತ್ ಇಂಡಿಯನ್ಸ್ಗೆ ಈ ಚಟ್ನಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ವಾರದಲ್ಲಿ ಒಂದು ಸಲ ಹೆಚ್ಚು ಕ್ವಾಂಟಿಟಿಯಲ್ಲಿ ಈ ಚಟ್ನಿನ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಇದನ್ನು ಕಾಂಬಿನೇಷನ್ ಆಗಿ ಪರಾಟಗಳ ಜೊತೆ, ಇಲ್ಲಾಂದರೆ ಸಮೋಸದ ಜೊತೆ, ಬ್ರೆಡ್ ಪಕೋಡ, ಇಲ್ಲಾಂದರೆ ಆನಿಯನ್ ಪಕೋಡ, ಆಲೂ ಪಕೋಡ, ಈ ಥರದ ಕಾಂಬಿನೇಷನ್ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದಲ್ದಿರ ನಾನ್ ವೆಜ್ ಪ್ರಿಯರು ಚಿಕನ್ ಕಬಾಬು, ಫಿಶ್ ಫ್ರೈ ಮತ್ತು ಎಗ್ ಫ್ರೈ ಈ ಥರದ ಕಾಂಬಿನೇಷನ್ ಜೊತೆನೂ ಸಹ ತಿಂತಾರೆ. ಕೆಲವರಂತೂ ನಾರ್ಮಲ್ ರೋಟಿಗಳನ್ನ ಮಾಡಿಕೊಂಡು ಏನು ಸಾರು ಇಲ್ಲದೆ ಇರೋವಾಗ ಬರೀ ಈ ಚಟ್ನಿ ಜೊತೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ನಾರ್ತ್ ಇಂಡಿಯನ್ಸ್ರ ಫೇವ್ರೆಟ್ ಚಟ್ನಿ ಇದು. ಒಂದ್ಸಲ ನೀವು ಈ ಚಟ್ನಿನ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ. ಕೆಚಪ್ ಎಲ್ಲನೂ ಮರ್ತೇ ಬಿಡ್ತೀರಾ ಅನ್ನೋ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ಇವಾಗ ನನ್ನ ಚಿಕ್ಕ ಮಗ ನೋಡ್ಬೋದು ಕುತ್ಕೊಂಡಿದ್ದಾನೆ, ರೆಡಿ ಆಗಿದ್ದಾನೆ ಆ್ಯಕ್ಚುಲಿ ಡೆಂಟಿಸ್ಟ್ ಹತ್ರ ಹೋಗೋದಕ್ಕೆ. ನಿನ್ನೆ ನಮ್ಮ ರಿಲೇಟಿವ್ಸು ಮನೆಗೆ ಬರೋವಾಗ ಸ್ವೀಟ್ಸು ಮತ್ತು ಫ್ರೂಟ್ಸ್ ಎಲ್ಲನೂ ತೊಗೊಂಡು ಬಂದಿದ್ದರು. ಸೊ ಅವ್ನಿಗೆ ಇಷ್ಟವಾದ ಸ್ವೀಟ್ಸ್ ತಂದಿದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟು ಸ್ವೀಟ್ಸ್ ತಿಂದ ಗೊತ್ತಾ ಫ್ರೆಂಡ್ಸ್ ಇವನು. ಮತ್ತು ನಮ್ಮ ಯಜಮಾನ್ರು ಬೇರೆ ಸಮೋಸ, ಡೋಕ್ಲಾ, ನಮಕ್ ಪಾರೆ ಅಂತ ಸಾಲ್ಟ್ ಐಟಮ್ಸನ್ನು ಸಹ ತಗೊಂಡು ಬಂದಿದ್ದರು. ಎಲ್ಲ ಬ್ಯಾಟಿಂಗ್ ಮಾಡಿ ರಾತ್ರಿ ಆಗ್ತಾ ಇದ್ದಂಗೆ ಹಲ್ಲು ನೋವ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ದ. ಸೊ ಆವಾಗ ಸ್ವಲ್ಪ ಬಿಸಿ ನೀರಿಗೆ ಉಪ್ಪನ್ನು ಸೇರಿಸಿ ಬಾಯೆಲ್ಲನೂ ತೊಳೆಸಿದ್ದೆ. ಇವಾಗ ಒಂದು ಸಲ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕ್ಯಾವಿಟೀಸ್ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಂಡು ಬರೋದಕ್ಕೆ ಕಳಿಸ್ತಾ ಇದ್ದೀನಿ. ನಿನ್ನೆ ರಾತ್ರಿ ಸ್ವಲ್ಪ ಎಕ್ಸ್ಟ್ರಾ ರೋಟೀಸ್ ಮಾಡಿಬಿಟ್ಟಿದ್ದೆ, ಎಲ್ಲರೂ ತಿಂತಾರೆ ಅಂತ ಹೇಳ್ಬಿಟ್ಟು. ಈ ಸ್ನ್ಯಾಕ್ ಐಟಮ್ಸು ಮತ್ತು ಕಬಾಬ್ ಎಲ್ಲನೂ ತುಂಬ ಇತ್ತಲ್ಲ, ಸೊ ಅದರಿಂದ ರೋಟಿ ಕಡಿಮೆನೇ ತಿಂದರು. ಸ್ವಲ್ಪ ರೋಟಿ ಮಿಕ್ಕೋಗಿತ್ತು ಅಂತ ಹೇಳಿ ಇವ್ರ ಕೈಲಿ ಕೊಟ್ಟಿದ್ದೀನಿ. ಹೋಗೋವಾಗ ಹಸುಗೆ ತಿನ್ನಿಸ್ಬಿಟ್ಟು ಹೋಗ್ತಾರೆ. ನಾನು ಮುಂಚೆ ಎಲ್ಲನೂ ಮನೇಲಿ ಏನಾದರೂ ಮಿಕ್ಕೋದ್ರೆ ಅನ್ನ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅದನ್ನು ಕಸದಲ್ಲೇ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಅದನ್ನು ಸೈಡ್ಗೆ ಇಟ್ಬಿಟ್ಟು ಹಸುಗೆಲ್ಲನೂ ತಿನ್ನಿಸ್ತಾ ಇರಲಿಲ್ಲ. ಬಟ್ ನಮ್ಮ ಯಜಮಾನ್ರು ತುಂಬ ಬೈದು ನನ್ನನ್ನು ತಿದ್ದಿದ್ರು. ಎಷ್ಟೇ ಟ್ರೈ ಮಾಡಿದ್ರೂ ಮರ್ತೋಗ್ಬಿಟ್ಟು ಮಿಕ್ಕೋಗಿದೆ ಕಸಕ್ಕೆ ಹಾಕು ಅಂತ ಹಾಕ್ಬಿಡ್ತಾಯಿದ್ದೆ. ಬಟ್ ಹೋಗ್ತಾ ನಾನು ಕಲ್ತ್ಕೊಂಡೆ ಫ್ರೆಂಡ್ಸ್. ಇವಾಗ ಏನೇ ಮಿಕ್ಕಿದ್ರೂ ವೇಸ್ಟ್ ಮಾಡ್ದಿರ ಸ್ವಚ್ಛತೆಯಿಂದ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಹಾಕ್ತೀವಿ. ಸೊ ಇವಾಗ ನಾವು ಹಂಗೇ ವಾಕ್ ಮಾಡಿಕೊಂಡು ಪಾರ್ಕ್ ಬಂದಿದ್ವಿ ಫ್ರೆಂಡ್ಸ್. ನನ್ನ ದೊಡ್ಡ ಮಗ ನೋಡ್ಬೋದು ಫುಟ್ಬಾಲ್ ಆಡ್ತಾ ಇದ್ದಾನೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಇವಾಗ ರೇನಿ ಸೀಸನ್ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ವಾಕಿಂಗ್ಗೆ ಅಂತ ನಾವು ಪಾರ್ಕ್ಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಯಾವಾಗ ಮಳೆ ಬರಲ್ವೋ, ವೆದರ್ ಚೆನ್ನಾಗಿರುತ್ತೋ, ವಾಕ್ ಮಾಡ್ಬೋದು ಅಂತ ಅನಿಸುತ್ತೋ ಅವಾಗ ಮಾತ್ರನೇ ವಾಕ್ ಹೋಗ್ತೀವಿ. ಇಲ್ಲಾಂದರೆ ಮನೆಯಲ್ಲಿ ನಾರ್ಮಲಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಬಾಡಿ ಸ್ಟ್ರೆಚ್ ಎಲ್ಲನೂ ಮಾಡ್ತಾ ಇರ್ತೀವಿ. ಒಳ್ಳೆಯ ಆರೋಗ್ಯಕ್ಕೆ ಫಿಸಿಕಲ್ ಎಕ್ಸಸೈಸ್ ತುಂಬ ಮುಖ್ಯ. ಸೊ ಈ ಒಂದು ಮಾತಿನಿಂದ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.